ರಾಜಧಾನಿ ಬೆಂಗಳೂರಿನಲ್ಲಿ ಮಳೆ ಧೋ ಅಂತ ಸುರಿತಾ ಇದೆ. ಇದರ ಪರಿಣಾಮ ಸಂಕಷ್ಟಗಳ ಸರಮಾಲೆಯೇ ಸೃಷ್ಟಿಯಾಗ್ತಾ ಇದೆ. ರಾತ್ರಿ ಇಡೀ ಸುರಿದಂತಹ ಮಳೆಗೆ ಬೆಂಗಳೂರು ತತ್ತರಿಸ್ತಾ ಇದೆ. ಆರ್ ನಗರದ ಮುಖ್ಯ ರಸ್ತೆ ಮಳೆ ನೀರಿನಿಂದ ಜಲಾವೃತವಾಗಿದೆ. ಕೆರೆಯಂತಾಗಿದ್ದಾವೆ ರಸ್ತೆಗಳು. ವಾಹನ ಸವಾರರು ಪರದಾಟವನ್ನು ನಡೆಸಬೇಕಾದಂತಹ ಪರಿಸ್ಥಿತಿ. ನಿಧಾನವಾಗಿ ವಾಹನಗಳು ಚಲಿಸ್ತಾ ಇರುವಂತಹ ವಿಚಾರಗಳು ಕೂಡ ಈಗ ಗೊತ್ತಾಗ್ತಾ ಇರುವಂಥದ್ದು. ರಾತ್ರಿ ಇಡೀ ಸುರಿದಂತಹ ಮಳೆಗೆ ಬೆಂಗಳೂರಿನಲ್ಲಿ ಸೃಷ್ಟಿಯಾಗಿರುವಂತಹ ಅಧ್ವಾನ ಇದು. ಬರೀ ರಾಜರಾಜೇಶ್ವರಿ ಮಾತ್ರ ಅಂತಲ್ಲ, ಹಲವು ಕಡೆಗಳಲ್ಲಿ ಇದೇ ರೀತಿಯ ಪರಿಸ್ಥಿತಿ. ನೀವೀಗ ಗಮನಿಸ್ತಾ ಇರುವಂತಹದ್ದು ಆರ್ ನಗರದ ಮುಖ್ಯ ರಸ್ತೆ. ಪ್ರತಿನಿತ್ಯವೂ ಕೂಡ ಇಲ್ಲಿ ಲಕ್ಷಾಂತರ ಸಂಖ್ಯೆಯ ವೆಹಿಕಲ್ಗಳು ಓಡಾಡ್ತವೆ. ಮುಖ್ಯ ರಸ್ತೆಯಲ್ಲಿಯೇ ಯಾವ ಪ್ರಮಾಣದಲ್ಲಿ ನೀರು ನಿಂತಿದೆ ಅನ್ನೋದನ್ನು ಗಮನಿಸ್ತಾ ಇದ್ದೀರಿ. ದ್ವಿಚಕ್ರ ವಾಹನ ಸವಾರರು ಸೇರಿದಂತೆ ಬಹುತೇಕರೆಲ್ಲರೂ ಕೂಡ ಜೀವವನ್ನು ಅಂಗೈಯಲ್ಲಿ ಹಿಡ್ಕೊಂಡು ಎಲ್ಲಿ ಗುಂಡಿ ಎಲ್ಲಿದೆ, ಎಲ್ಲಿ ಚರಂಡಿ ಇದೆ ಗೊತ್ತಾಗದೇನೆ ಕಣ್ಣು ಮುಚ್ಕೊಂಡು ಗಾಡಿ ಓಡಿಸಬೇಕಾದಂತಹ ಪರಿಸ್ಥಿತಿ. ದೇವರ ಮೇಲೆ ಭಾರ ಹಾಕ್ಕೊಂಡು ಗಾಡಿ ಓಡಿಸಬೇಕಾದಂತಹ ಪರಿಸ್ಥಿತಿ. ರಾತ್ರಿ ಇಡೀ ಸುರಿದಂತಹ ಮಳೆಗೆ ಬೆಂಗಳೂರು ತತ್ತರಿಸಿ ಹೋಗಿದೆ. ನೀವು ನೋಡ್ತಾ ಇರ್ಬೋದು, ಈಗ ನಾವು ರಾಜರಾಜೇಶ್ವರಿ ನಗರದ ಮುಖ್ಯ ರಸ್ತೆಯಲ್ಲಿದ್ದೀವಿ. ಈಗ ನೀವು ನೋಡ್ತಾ ಇರ್ಬೋದು ದೃಶ್ಯದಲ್ಲಿ ವಾಹನ ಸವಾರರು ಸಾಕಷ್ಟು ಪರದಾಡ್ತಾ ಇರ್ತಕ್ಕಂಥದ್ದು. ಒಂದೇ ದಿನಕ್ಕೆ 2 ದಿನ ಸತತವಾಗಿ ಸುರಿದಂಥ ಮಳೆಗೆ ಈಗಾಗಲೇ ಸಾಕಷ್ಟು ಅವಾಂತರಗಳು ಸೃಷ್ಟಿಯಾಗಿರ್ತಕ್ಕಂಥದ್ದು. ಈಗ ಬೆಂಗಳೂರಿನ ರಾಜರಾಜೇಶ್ವರಿ ನಗರದ ಮುಖ್ಯ ರಸ್ತೆಯಲ್ಲಿ ನಾವಿದ್ದೀವಿ. ಈಗ ನೋಡ್ತಾ ಇರ್ಬೋದು ಈ ದೃಶ್ಯದಲ್ಲಿ ವಾಹನ ಸವಾರರು ಯಾವ ರೀತಿಯಾದಂಥ ಪರಿಸ್ಥಿತಿ ನಿರ್ಮಾಣ ಆಗಿರ್ತಕ್ಕಂಥದ್ದು. ಪ್ರತಿನಿತ್ಯ ಎಂದಿನಂತೆ ಈಗ ಆಫೀಸ್ಗೆ ಹೋಗುವಂಥ ಸಂದರ್ಭದಲ್ಲಿ ಈಗ ಅವರಿಗೆ ಸಮಸ್ಯೆ ಉಂಟಾಗಿರ್ತಕ್ಕಂಥದ್ದು. ಈಗ ವಾಹನಗಳು ರಸ್ತೆ ಮೇಲೆ ನೀರು ತುಂಬಿಕೊಂಡಂಥ ಸಂದರ್ಭದಲ್ಲಿ ಈಗ ವಾಹನಗಳು ನಿಧಾನವಾಗಿ ಚಲಿಸೋ ಕಾರಣದಿಂದ ಸಾಕಷ್ಟು ವಾಹನಗಳು ಜಾಮ್ ಆಗಿರ್ತಕ್ಕಂಥದ್ದು. ರಸ್ತೆ ಉದ್ದಕ್ಕೂ ಈಗ ವಾಹನಗಳು ನಿಂತಿರ್ತಕ್ಕಂಥದ್ದು. ಮತ್ತು ಕಚೇರಿಗೆ ಹೋಗುವಂತಹ ಎಲ್ಲರಿಗೂ ಕೂಡ ಈಗ ಸಮಸ್ಯೆ ಉಂಟಾಗ್ತಾ ಇರ್ತಕ್ಕಂಥದ್ದು. ಬ್ರ್ಯಾಂಡ್ ಬೆಂಗಳೂರು, ಗ್ರೇಟರ್ ಬೆಂಗಳೂರು ಅಂತಾರೆ, ಆದರೆ ಇದು ಬ್ಯಾಡ್ ಬೆಂಗಳೂರು ಮತ್ತು ವಾಟರ್ ಬೆಂಗಳೂರು ಅಂತಲೇ ಹೇಳ್ಬೋದು. ನೋಡ್ತಾ ಇರ್ಬೋದು ನೀವು ದೃಶ್ಯದಲ್ಲಿ ರಸ್ತೆ ಉದ್ದಕ್ಕೂ ಗಾಡಿಗಳು ನಿಧಾನವಾಗಿ ಚಲಿಸ್ತಾ ಇದೆ. ಇನ್ನು ಫುಟ್ಪಾತ್ ಮೇಲೆ ನಡೆದುಕೊಂಡು ಹೋಗುವಂಥ ಸ್ಥಿತಿ ಅಂತೂ ಇಲ್ಲಿ ಇಲ್ಲವೇ ಇಲ್ಲ ಬಿಡಿ. ಯಾಕಂದರೆ ನೋಡ್ತಾ ಇರ್ಬೋದು ಎರಡೂ ಕಡೆ ರಸ್ತೆಯಲ್ಲಿ ನೀರು ತುಂಬಿಕೊಂಡಿರೋದ್ರಿಂದ ನೀರು ಕೂಡ ಹಾಗಾಗಿ ವಾಹನಗಳು ಕೂಡ ನಿಧಾನವಾಗಿ ಚಲಿಸ್ತಾ ಇರ್ತಕ್ಕಂಥದ್ದು. ಸೊ ಈ ಒಂದು ಸ್ಥಿತಿ ಕಂಡರೂ ಕೂಡ ಕಾಣದಂಥ ಅಧಿಕಾರಿಗಳಾಗಿರ್ತಕ್ಕಂಥದ್ದು. ಇದು ಕೇವಲ ಬರೀ ರಾಜರಾಜೇಶ್ವರಿ ನಗರದ ಒಂದು ಸ್ಥಿತಿ ಅಲ್ಲ, ಬೆಂಗಳೂರಿನ ಸಾಕಷ್ಟು ಪ್ರದೇಶದಲ್ಲಿ ಇದೇ ರೀತಿಯಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಯಶವಂತ್ ಜೊತೆ ಧನು ಎಲ್ಗಚ್, ಪಬ್ಲಿಕ್ ಟಿವಿ, ಬೆಂಗಳೂರು.